ಫಸ್ಟ್ 10-15 ಅಂತೆಲ್ಲ ಆದಾಗ ಭಯ ಆಗ್ತಾಯಿತ್ತಾ, ಅಥವಾ ಇಮಿಡಿಯೇಟಾಗಿ ಅದು ಬಿಗಿನರ್ಸ್ ಲಕ್ ಅಂತಾರಲ್ಲ, ಕೈ ಹತ್ತು ಬಿಡ್ತಾ ಸ್ಟಾರ್ಟಿಂಗ್ಗೆ? ಇಲ್ಲ ಭಾಳ ಕಷ್ಟ ಆಯಿತು. ನಾನು ಹೇಳ್ದೆ ಅಲ್ಲ, ನಾನಿದು ಮಾಡೋ ಟೈಮಲ್ಲಿ ಆರಾಮಾಗಿ ಮಾಡಿಬಿಟ್ಟೆ. ಒಂದು ಸಂದರ್ಭ ಬಂತು, ಯಾಕಪ್ಪ ಇದು ಮಾಡಿದೆ ಅಂತ ಮನಸ್ಸಿಗೆ ಬಂತು ನನಗೆ. ಯಾವ ವರ್ಷ ಇದು? ನಮ್ಮ ಸರ್ಕಾರಗಳು ನಮ್ಮ ಬಗ್ಗೆ ತಿಳ್ಕೊಳ್ಳೋದು, ನಮ್ಮ ಡಿಪಾರ್ಟ್ಮೆಂಟ್ಗಳು, ನಮ್ಮ ಆಫೀಸರ್ಸು ಅವರು ಯೋಚನೆ ಮಾಡ್ಕೊಂಡ್ರಲ್ಲ, ಅಟ್ಟಿಗೆ ಇಷ್ಟು ದೊಡ್ಡದಾಗಿ ಬೆಳೆದು ಬಿಡ್ತು ಅಂತ. ಆ ರೀತಿಯಲ್ಲಿ ನೋಡಿದ್ರೆ ಹೇಳಕ್ಕಪ್ಪ ನಾವು ಇಷ್ಟು ದೊಡ್ಡ ಕಂಪ್ನಿ ಮಾಡಿದ್ವಿ ಅಂತ ನೋವು ಕೂಡ ಆಯಿತು ನಮಗೆ. ಯಾವ ವರ್ಷ ಅದು? ಕಳೆದ ಒಂದು 2-3 ವರ್ಷಕ್ಕೆ ಮುಂಚೆಯಿಂದ ಹೇಳ್ಬೋದು. ಯಾಕಪ್ಪ ಇಷ್ಟು ದೊಡ್ಡದಾಗಿ ಕಂಪ್ನಿ ನಡೀತು, ಯಾಕೆ ಬೇಕು ಈ ಕಂಪ್ನಿ ನಮಗೆ, ಇದೆಲ್ಲ ಕೂಡ ಮಾಡಿದ್ರು. ಯಾಕೆ? ತಪ್ಪರ್ಥಗಳು ನಮ್ಮ ಗೌರ್ಮೆಂಟ್ ಆಫೀಸರ್ಸು, ನಮ್ಮ ಬ್ಯೂರೋಕ್ರಾಟ್ಸು, ಈ ಬಿಸ್ನೆಸ್ ಮ್ಯಾನ್ಗಳಿಗೆ ನೋಡೋ ರೀತಿ, ಅವ್ರಿಗೆ ನಿಜ ಏನು ಅಂತಲೇ ಗೊತ್ತಾಗಲ್ಲ. ಫಸ್ಟ್ ಅವ್ರಿಗೆ ಲಾ ಏನಿದೆ ಅಂತ ಗೊತ್ತಾಗಲ್ಲ. ಸುಮ್ಮನೆ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ತರೋ ಕೆಲಸ ಮಾಡಿಬಿಡ್ತಾರೆ. ಪಾಪ ಅವ್ರು ಮಾಡ್ತಾರೋ ಇಲ್ಲ ಅವ್ರಿಗೆ ಆ ಥರ ಇನ್ಫಾರ್ಮೇಷನ್ ಬರುತ್ತೋ ಗೊತ್ತಿಲ್ಲ. ಕೀ ಎಲ್ಲ ಕೊಟ್ಟು ಮಾಡಿಸೋ ಥರನೂ ಆಗುತ್ತಾ ಇಲ್ಲಿ? ಕೀ ಎಲ್ಲ ನೋಡಿ, ಆಫೀಸರ್ಸ್ ಇದ್ದಾರೆ. ಈ ದೇಶ ನಡೆಸೋದು ಎಷ್ಟೇ ಪೊಲಿಟಿಷಿಯನ್ಸ್ ಇದ್ದರೆ ಕೂಡ ಬ್ಯಾಕ್ ಹ್ಯಾಂಡಲ್ಲಿರೋದೆಲ್ಲ ಆಫೀಸರ್ಸೇ. ಬ್ಯೂರೋಕ್ರಾಟ್ಸು ಅವರು ಅರ್ಥ ಮಾಡ್ಕೊಳ್ಳೋ ರೀತಿ. ಎಕ್ಸಾಂಪಲ್, ನನ್ನ ಹೆಸರಲ್ಲಿ 70-80 FIR ಮಾಡಿದ್ದಾರೆ. ಹೌದು, ಲಾಸ್ಟ್ ಇಯರ್ ಏನೋ ಆಯ್ತಲ್ಲ, ನೀವು ಎಲೆಕ್ಷನ್ ನಿಂತ್ಕೊಂಡು 70-80 FIR ನನ್ನ ಹೆಸರಲ್ಲಿ ಮಾಡಿದ್ದಾರೆ. ಯಾಕೆ? ಒಂದು FIR ಕೂಡ ಮಾಡೋಕ್ಕಾಗಲ್ಲ ನನ್ನ ಹೆಸರಲ್ಲಿ. ವೈ? ನೋಡಿ, ಅಟ್ಟಿಕಾ ಗೋಲ್ಡ್ ಕಂಪ್ನಿ ಅನ್ನೋದು ದಿಸ್ ಈಸ್ ದ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ 2013 ಪ್ರಾರಂಭ ಆಗುತ್ತೆ. ಅದರಲ್ಲಿ 3 ಜನ ಡೈರೆಕ್ಟರ್ಸ್ ಇರ್ತೀವಿ. ಒಂದು ನಾನು, ಒಂದು ನನ್ನ ಮಿಸ್ಸಸ್ಸು, ಒಂದು ನನ್ನ ಮಗಳು. 3 ಜನ ಡೈರೆಕ್ಟರ್ಸು. ಯಾವುದೇ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರಲಿ, ಇದು ಓನರ್ಶಿಪ್ ಕಂಪ್ನಿ ಅಲ್ಲ, ಸೆಮಿ ಗವರ್ಮೆಂಟ್ ಇದು. ದಿಸ್ ಈಸ್ ದ ಬಾಡಿ ಆಫ್ ಕಂಟ್ರೋಲ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಒಂದೊಂದು ನಾವು ಮಾಡೋ ಸಂದರ್ಭದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ತಲುಪಿಸ್ಬಿಟ್ಟೆ, ಅವ್ರ ಹತ್ರ ಹೇಳಿಬಿಟ್ಟು ಅವ್ರಿಗೆ ಗೊತ್ತಾಗಿಯೇ ಮಾಡಬೇಕು. ಇದು ಯಾವುದು ಇಂಡಿವಿಜುವಲ್ ಓನರ್ ನಾನೇ ಕ್ಲೈಮ್ ಮಾಡೋಕ್ಕಾಗಲ್ಲ. ಅಟ್ಟಿಕಾದಲ್ಲಿ $1,000 ಇದೆ ಅಂದರೆ ಅದಕ್ಕೆ ಓನರ್ ನಾನಲ್ಲ. ಮಾಡಿರ್ಬೋದು ನಾನು, ಈಸ್ ದ ಫೌಂಡರ್, ಈಸ್ ದ ಶೇರ್ ಹೋಲ್ಡರ್. ಅಟ್ಟಿಕಾ ಗೋಲ್ಡಲ್ಲಿರೋ ದುಡ್ಡು ನಂದು ಅಂತ ನಾನು ಹೇಳೋಕ್ಕಾಗಲ್ಲ. ಇದು ಒಂಥರ ಗವರ್ಮೆಂಟ್ ಪಾರ್ಟ್ ಆಫ್ ಗವರ್ಮೆಂಟ್. ಆಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ನಂದು ಮಾತ್ರ ಅಲ್ಲ, ಎಲ್ಲ ಪ್ರೈವೇಟ್ ಲಿಮಿಟೆಡ್ ಟೈಟಲ್ ಬಂದರೆ ಆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಓನರ್ ಯಾರೂ ಇಲ್ಲ. ಅದಕ್ಕೆ ಶೇರ್ ಹೋಲ್ಡರ್ ನೀವು ಇರ್ಬೋದು, ನಾನು ಇರ್ಬೋದು. ಬಟ್ ಅಟ್ಟಿಕಾ ಗೋಲ್ಡಲ್ಲೂ ಕೂಡ ಅದೇ ಥರ ಈ ಕಂಪ್ನಿಯ ಪ್ರಾರಂಭ ಮಾಡಿರುವ ಫೌಂಡರ್ ನಾನು. ಪ್ರಾರಂಭ ದಿನಗಳಲ್ಲಿ ನಾನು ಡೈರೆಕ್ಟ್ರು ಅಂತ MD ಚೇರ್ಮನ್ ಎಲ್ಲ ನಾನೇ. 2013 ಇದು ಪ್ರಾರಂಭ ಮಾಡೋ ಟೈಮಲ್ಲಿ ಫೌಂಡರ್ ಡೈರೆಕ್ಟರ್ ನಾನು, ನನ್ನ ಮಿಸ್ಸಸ್ಸು, ನನ್ನ ಮಗಳು. ಆಮೇಲೆ ನಾವು ಬೇರೆ ಬೇರೆ ಕೆಲಸದಲ್ಲಿ ನಾವು ಸೈಡ್ಗೆ ಬಂದು ಇದು ಕಂಪ್ನಿ ನಡೆಸೋಕ್ಕೆ ಬೇರೆ ಡೈರೆಕ್ಟರ್ಗಳನ್ನ ಅಪಾಯಿಂಟ್ ಮಾಡಿದ್ದೀನಿ. ಬಟ್ ಪೊಲೀಸರು ನನ್ನ ಮೇಲೆ ಒಂದೊಂದು ಕೇಸ್ ಮಾಡೋ ಸಂದರ್ಭದಲ್ಲಿ ಅಟ್ಟಿಕಾ ಓನರ್ ಅಂತ ಮಾಡಿದ್ದಾರೆ. ಓನರ್ಶಿಪ್ ಕಂಪ್ನಿ ಎಲ್ಲ ಇದು. ದಿಸ್ ಈಸ್ ದ ಪ್ರೈವೇಟ್ ಲಿಮಿಟೆಡ್. ನಮ್ಮ ಆಫೀಸರ್ಸ್ಗೆ ನೋಡಬೇಕಿತ್ತು, ಅವರು ನೋಡಬೇಕು ಅಂತ ಮನವಿ ಕೂಡ ಮಾಡ್ತೀನಿ ನಾನು. ಒಂದು ಪ್ರೈವೇಟ್ ಲಿಮಿಟೆಡಲ್ಲಿ ಓನರ್ ಹೆಂಗೆ ಬರ್ತಾರೆ? ಬಟ್ ಓನರ್ ನಾನೇ ಅಂತ ಡಿಕ್ಲೇರ್ ಮಾಡಿ ನನ್ನ ಮೇಲೆ 80 FIR ಮಾಡಿದ್ದಾರೆ. ಆ ಎಲ್ಲ FIRಗಳಿಗೂ ನಾನು ಹೈಕೋರ್ಟಲ್ಲಿ ಹೋಗಿದ್ದೀನಿ. ನಾನು ಓನರ್ ಅಲ್ಲ, ಇದು ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಇದು ನಡೆಸೋಕ್ಕೆ ಒಬ್ಬ ಮ್ಯಾನೇಜ್ಮೆಂಟು ಪ್ಲಸ್ ಡೈರೆಕ್ಟರ್ಶಿಪ್ ಅಂತ ಬೇರೆಯವ್ರಿಗೆ ಹಾಕಿದ್ದೀವಿ. ಎರಡನೇದು ಒಳ್ಳೆ ಕಾಸಿಂದ ಕಂಪ್ನಿ ನಡೀತಾ ಇದೆ. ಒಳ್ಳೆ ಕಾಸಿಂದ ಅಂದರೆ ಸರ್ಕಾರದ ಪಾಲಿಸಿಯಲ್ಲಿ, ಸರ್ಕಾರದ ಅಂಡರಲ್ಲಿ ಗೈಡ್ಲೈನ್ಸಲ್ಲಿ ಕಂಪ್ನಿ ನಡೆಸಬೇಕು ಅಂತ ನಡೆಸ್ತಾ ಬರ್ತಾ ಇದ್ದೀವಿ. ಸರಿ. ಅಂಥ ಸಂದರ್ಭದಲ್ಲಿ ನಮ್ಮ ಒಳ್ಳೆ ಇಂಟೆನ್ಷನ್ ನೋಡಿ ನೀವು ನಮ್ಮಲ್ಲಿ ಏನು ತಪ್ಪಿದ್ರೆ ಆ ತಪ್ಪನ್ನು ನಮ್ಗೆ ಹೇಳಿ ಆ ತಪ್ಪನ್ನು ತಿದ್ದುಪಡಿ ಮಾಡ್ತೀವಿ ಅಂತ ನಾವು ಭಾಳ ಸತಿ ಮನವಿ ಮಾಡಿದ್ದೀನಿ. ಆಫೀಸರ್ಸ್ಗಿರಲಿ, ಗೌರ್ಮೆಂಟಿಗಿರಲಿ, ಅದ್ರ ಮೇಲೆ ಅವ್ರ ತಲೆನೇ ಹೋಗಿಲ್ಲ. ನಮ್ಮ ಮೇಲೆ ಹೆಂಗೆ FIR ಮಾಡಿ ನಮ್ಗೆ ಹೆಂಗೆ ತೊಂದರೆ ಕೊಡಬೇಕು ಅಂತ ನೋಡಿದ್ರು. ಯಾಕದು ನಿಮ್ಮ ಮೇಲೆ ಪರ್ಸನಲಿ ಏನು ಮಾಡಬೇಕು ಅಂತ ಅಲ್ಲ, ಅವ್ರಿಗೆ ಸಿಗ್ತಾ ಇರೋ ರಾಂಗ್ ಇನ್ಫಾರ್ಮೇಷನ್ಸ್.
ಸೊ ಅದಕ್ಕೆ ನಿಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ? ಎಲ್ಲ ಮಾಡ್ತಾ ಇದ್ದಾರೆ. ಆ 80 FIR ಅಲ್ಲಿ 76 FIRs ಕ್ವಾಶ್ ಆಗಿದೆ. ಇನ್ನು 4 FIR ನನ್ನ ಮೇಲಿದೆ. ಸುಮ್ಮನೆ ಆಗ್ತಾರೆ, ಅವ್ರಿಗೆ ಗೊತ್ತಿದೆ. 4 ವರ್ಷ ಮುಂಚೆ ಕರ್ನಾಟಕ ಹೈಕೋರ್ಟು ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಏನಂತ? ಬೊಮ್ಮನಳ್ಳಿ ಬಾಬು ಮೇಲೆ ಯಾಕೆ ಕೇಸ್ ಮಾಡ್ತೀರಾ? ಡೈರೆಕ್ಟ್ರ್ ಇಲ್ಲ ಅನ್ನೋ ಟೈಮಲ್ಲಿ ಅವ್ರಿಗೇನು ಸಂಬಂಧ ಇಲ್ಲ, ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಮಾಡ್ಬೋದು. ಅದು ಬಿಟ್ಟು ಬೊಮ್ಮನಳ್ಳಿ ಬಾಬುಗೆ ಇನ್ವಾಲ್ವ್ ಮಾಡಬೇಡಿ. ಇಲ್ಲಾಂದರೆ ನೀವು ನನಗೆ ಹೇಳಿದ್ರು, ನೀವು ಒಂದು ಕೆಲಸ ಮಾಡಿ, ಕೋರ್ಟ್ ಆರ್ಡ್ರನ್ನ ಇಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ರೆಪ್ರೆಸೆಂಟೇಟಿವ್ ಕೊಡಿ. ಗೌರ್ಮೆಂಟ್ ಆಫ್ ಕರ್ನಾಟಕ ನಿಮ್ಮ ರೆಪ್ರೆಸೆಂಟೇಟಿವ್ ತಗೊಂಡು 30 ದಿನಕ್ಕೊಳಗೆ ಸ್ಪೀಕಿಂಗ್ ಆರ್ಡ್ರ್ ಮಾಡಬೇಕು ಅಂತ ಆರ್ಡ್ರ್ ಕೊಟ್ಟಿದೆ ಹೈಕೋರ್ಟ್ ಆಫ್ ಕರ್ನಾಟಕ. ನಾನು ರೆಪ್ರೆಸೆಂಟೇಟಿವ್ ಕೊಟ್ಟು 3 ವರ್ಷ ಆಗಿದೆ, ಇದು 4ನೇ ವರ್ಷ. ಇವತ್ತು ಗಂಟ ಕರ್ನಾಟಕ ಗವರ್ಮೆಂಟು ರೆಪ್ರೆಸೆಂಟೇಟಿವ್ ತಗೊಂಡು ಸ್ಪೀಕಿಂಗ್ ಆರ್ಡ್ರ್ ಮಾಡಿಲ್ಲ. ಇದು ನಮ್ಮ ಸಿ ಎಮ್ ಸಾಹೇಬ್ರ ನಾಲೆಜ್ಗೂ ತಗೊಂಡೋಗಿದ್ದೀನಿ. CM ನಾಲೆಜಿಗೆ ತಗೊಂಡೋಗಿ ಕೊಡೋ ಇವತ್ತು ಗಂಟ ಸ್ಪೀಕಿಂಗ್ ಆರ್ಡ್ರ್ ಆಗಿಲ್ಲ. ಸ್ಪೀಕಿಂಗ್ ಆರ್ಡ್ರ್ ಏನು ಹೆಂಗೆ ಮಾಡ್ತೀರ ಅಂತ ಅವ್ರು ಡಿಕ್ಲೇರ್ ಮಾಡ್ಬೋದು, ಮಾಡಬೇಕು. ಅದು ಮಾಡಿಲ್ಲ. ಯಾಕೆ ಮಾಡ್ತಾ ಇಲ್ಲ ಬಟ್ ಗೊತ್ತಿಲ್ಲ ನಮ್ಮ ಆಫೀಸರ್ಗೆ, ಅವ್ರ ವರ್ಕ್ ಬ್ಯುಸಿ ಇರ್ಬೋದು. ಖಂಡಿತ ಈ ಬ್ರಾಡ್ಕಾಸ್ಟಿಂಗ್ ನೋಡಿದ ಮೇಲೆ ಖಂಡಿತ ಮಾಡ್ಬೋದು ಅಂತ ನನಗೆ ನಂಬಿಕೆ ಇದೆ ಅವ್ರ ಮೇಲೆ. Wake up to fresh ideas. Repose. ಸೊ ಫಸ್ಟ್ಲಿ ನಿಮ್ಮ ಥರದ ಕಂಪ್ನೀಸ್ಗಳಿಗೆ ರಿಸ್ಕ್ ಅಂದರೆ ಏನೇನು ಸರ್? ನೋಡಿ, ಇದೆ ನಮ್ಮ ಗೌರ್ಮೆಂಟ್ ಆಫೀಸರ್ಸು ಪ್ಲಸ್ ಏನು ಮೈನಸ್ ಏನು ನಿಜ ಅರ್ಥ ಮಾಡ್ಕೋಬೇಕು. ಮಾಡ್ತಾ ಇರೋ ಪ್ಲಸ್ ಏನು, ಆ್ಯಕ್ಚುಯಲ್ ಏನು, ಅದು ನಿಜ ಅರ್ಥ ಮಾಡಿಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ. ಅವ್ರು ಸುಮ್ಮನೆ ಯಾವುದೋ ನೋಡ್ತಾರೆ, ನೋಡಿಬಿಟ್ಟು ಸುಮ್ಮನೆ ಏನೋ ಒಂದು ಮಾಡಬೇಡು ಅಷ್ಟೆ. ಹಿಂಗೆ ಮಾಡಿದ್ರೆ ಇವ್ರು ನನಗೆ ತೊಂದರೆ ಕೊಟ್ಟರು ಅಂತ ನಾನು ಹೇಳ್ತಾ ಇಲ್ಲ. ನನಗಲ್ಲ, ಯಾರಿಗೂ ತೊಂದರೆ ಕೊಡಬೇಡಿ. ನೀವು ನೀಟಾಗಿ ನೋಡಿ, ರಿಯಲಾಗಿ ನಿಮಗೆ ಡೌಟ್ ಇದ್ದರೆ ಕರೆದು ಮಾತಾಡಿ, ಅವಕಾಶ ಕೊಡಿ. ವಾಟ್ ಈಸ್ ದ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ, ಇಂಟೆನ್ಷನ್ಲಿ ನೋಡಿ. ಈಗ ಎಕ್ಸಾಂಪಲ್, ನಮ್ಮ ಮೇಲೆ 80 FIR ಮಾಡಿದ್ರು. ಆ 80 FIR ಅಲ್ಲಿ ಕಲ್ಲ ತಗೊಂಡು ಬಂತು, ಅಟಿಕಾದಲ್ಲಿ ಗೋಲ್ಡ್ ಸೇಲ್ ಮಾಡಿಬಿಟ್ಟ ಅಂತ FIRಸು. ಕಲ್ಲ ಎಲ್ಲಿಂದ ಬಂದ? ಅದಕ್ಕಾಗಿ ನಾನೇ ಒಂದು R&D ಮಾಡಿ ನಮ್ಮ ಕಮಿಷನರ್, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದೆ. ಕಲ್ಲ ಯಾರು? ನಮ್ಮ ಹತ್ರ ಹೆಂಗೆ ಡೇಟಾ ಇದೆ? ಕಲ್ಲಿನ ಡೇಟಾ ನಮ್ಮ ಹತ್ರ ಇದೆಯಾ? ಒಂದು ಪೊಲೀಸ್ ಮನಸ್ಸು ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು. ಪೊಲೀಸ್ ಹತ್ರ ಗನ್ನಿಂದ ಹಿಡಿದು ವಾಕಿ ತನಕ ಎಲ್ಲ ಇದೆ, ಅವ್ನ ಡೇಟಾ ಇದೆ. ಒಂದು ಡೇಟಾ ಪ್ರೊವೈಡ್ ಮಾಡಿ, ಇವರೆಲ್ಲ ಕಲ್ಲರು, ಇವ್ರ ಹತ್ರ ತೆಗೋಬೇಡಿ ಅಂತ ನಮಗೆ ಡೇಟಾ ಪ್ರೊವೈಡ್ ಮಾಡಿ. ಅವ್ರ ಹತ್ರ ನಾವು ತೆಗೊಳ್ಳಲ್ಲ. ಇಲ್ಲ, ನಾನೇ ಒಂದು ಮೊಬೈಲ್ ಆ್ಯಪ್ ಮಾಡ್ತೀನಿ. ನಾವು ತೆಗೊಂಡಿರೋದು ಎಲ್ಲನೂ ಕೂಡ ಆ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾವ ಪೊಲೀಸ್ ಸ್ಟೇಷನ್ ಬೇಕಾದರೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಆಗಿರುತ್ತೆ, ಇವತ್ತು ನಿಮ್ಮ ಕಳ್ತನ ಆಗಿದೆ. ಆ ಕಳ್ತನ ಆಗಿರೋದಕ್ಕೆ ನೀವು ಪ್ರೂವ್ ಕೊಡಬೇಕು ಪೊಲೀಸ್ಗೆ. ಇಂಥ ಐಟಮ್ ನಂದು ಹೋಗಿದೆ, ಇಂಥ ನೆಕ್ಲೆಸ್ ಹೋಗಿದೆ, ಇಂಥ ಬ್ಯಾಂಗಲ್ ಹೋಗಿದೆ ಅಂತ ನೀವು ಕೊಡಬೇಕು. ಆ ಪೊಲೀಸ್ ಹತ್ರ ರೆಕಾರ್ಡ್ ಇದೆ. ಆ ರೆಕಾರ್ಡ್ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡಿದ್ರೆ ಅದಿದ್ರೆ ಇಮಿಡಿಯೇಟ್ ನಮ್ಗೆ ಹೇಳಿ, ಇದು ನಮ್ಮ ಕಳ್ತನದ ಐಟಮ್ ರೀ ಅಂತ ಹೇಳಿ. ಫುಲ್ ಡಿಜಿಟೈಸ್ ಮಾಡಿಬಿಟ್ರೆ ಮಾಡಿ ಎಲ್ಲ ಡೇಟಾಬೇಸಲ್ಲಿ. ನಾನಿದು ನಮ್ಮ ಕಮಲ್ ಪಂತ್ ಸಾಹೇಬ್ರು ಇರೋ ಟೈಮಲ್ಲಿ ನಾನೇ 1 hour ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಭಾಳ ಇಂಪ್ರೆಸ್ ಇತ್ತು. ಮಾರನೇ ದಿನ ಏನಾಯಿತು ಗೊತ್ತಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೊ ಬೇಸಿಕ್ಲಿ ವ್ಯವಸ್ಥೆನಲ್ಲಿರೋ ಗ್ಯಾಪ್ಸು. ಆ ಗ್ಯಾಪ್ ತಗೊಂಡು ಬಂದು ಇವ್ರು ಏನು ಮಾಡ್ತಾರೆ, ನಮ್ಮ ಥರ ಬಿಸ್ನೆಸ್ ಮೇಲೆ ಹಾಕ್ತಾರೆ, ಬಿಸ್ನೆಸ್ ಮೇಲೆ. ಇದು ನಮ್ಮ ಬ್ಯೂರೋಕ್ರಾಟ್ಸು ಮಾಡೋ ಕೆಲಸಗಳು. ಇದನ್ನ ಹೆಂಗೆ ತಡ್ಕೋತೀರಾ ಅಂದರೆ ಇವಾಗ ನೋಡಿ, ಅದಕ್ಕೆ ವರ್ಷದಲ್ಲಿ ನಮ್ಮ ಬಿಸ್ನೆಸ್ಗಳು ನೋಡಿ. ನಾನು ದುಬೈಯಲ್ಲಿ ನಮ್ಮ ಬಿಸ್ನೆಸ್ ಇದೆ, ಬೇರೆ ಬೇರೆ ದೇಶಗಳಲ್ಲಿದೆ. ಅಲ್ಲಿ ಏನು ಮಾಡ್ತಾರೆ, ಈಗ ಒಂದು ಐಟಮ್ ಯಾರು ಮಾರಕ್ಕೆ ಬಂದ, ಆ ಐಟಮ್ ಬಗ್ಗೆ ಇಮಿಡಿಯೇಟ್ ಪಿಕ್ಚರ್ ತಗೊಂಡು ಮೊಬೈಲ್ ಆ್ಯಪ್ ಅವ್ರು ಪೊಲೀಸ್ ಆ್ಯಪಲ್ಲಿ ಹಾಕ್ಬಿಟ್ರೆ ಇಮಿಡಿಯೇಟ್ ಅದಕ್ಕೆ ಆನ್ಸರ್ ಕೊಡ್ತಾರೆ. ವಿತಿನ್ 5 minutesಲ್ಲಿ ಆನ್ಸರ್ ಕೊಡ್ತಾರೆ, ತೆಕೋಬೇಡ. ಬಟ್ ಇದು ಇಲ್ಲಿ ಮಾಡೋದು ಯಾವ ದೊಡ್ಡ ಮಹಾನ್ ಅಲ್ಲ. ನಮ್ಮವ್ರದ್ದು ಮಾಡ್ತಾಯಿಲ್ಲ. ನಮ್ಮವ್ರಿಗೆಲ್ಲ ಕಳ್ತನ ಆಗಿ ಎಲ್ಲ ಆಗಿದ್ಮೇಲೆ ನಮ್ಮಂಥವ್ರು ಕರ್ಕೊಂಡೋಗಿ ಗೋಬೆ ಕೋರಿಸ್ತಾರೆ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಸೊ ಇದೆಲ್ಲ ದಯಮಾಡಿ ನಮ್ಮ ಬ್ಯೂರೋಕ್ರಾಟ್ಸ್ಗೆ, ನಮ್ಮ ಸರ್ಕಾರಗಳಿಗೆ ನಾನು ಮನವಿ ಮಾಡೋದೇನೆಂದರೆ, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ನಮ್ಮನ್ನು ತುಳಿತಾ ಇಲ್ಲ, ನಮ್ಮ ದೇಶದ ಎಕನಾಮಿನ ತುಳಿತೀರಾ. ಈಗ ನಾನು ನೋಡಿ 5ನೇ ಕ್ಲಾಸ್ ಓದಿರೋ ನಾನು 1500 ಜನ ಕೆಲಸ ಕೊಟ್ಟಿದ್ದೀನಿ. ಈಗ ನೀವು ತುಳಿತಾ ಇರೋದು 1500 ಜನರ ಫ್ಯಾಮ್ಲಿನ. ಮತ್ತು ಐ ಥಿಂಕ್ 1 ಕೋಟಿ ಕಸ್ಟಮರ್ಸ್ ಅಂದ್ರಲ್ಲ, ನಿಮ್ಮ ಕಸ್ಟಮರ್ ಡೇಟಾಬೇಸ್ ಯಾರ್ಯಾರು? ಎಲ್ಲ ಬಡವರು, ಎಲ್ಲ ಬಿಸ್ನೆಸ್ ಮ್ಯಾನು, ಸಣ್ಣ ಪುಟ್ಟ ಕೂಲಿ ಮಾಡೋರು, 2 ಗ್ರಾಮ್ ಮಾರೋರು, 5 ಗ್ರಾಮ್ ಮಾರೋರು, ಸೊ ಈಗ ಮನೆ ಕಟ್ಟೋರು, ಬಿಸ್ನೆಸ್ ಮಾಡೋರು.